15 ವರ್ಷಗಳಿಂದ ಮನೆ ಇಲ್ಲದೆ ಜೋಪಡಿಗಳಲ್ಲಿ ಜೀವನ ಸಾಗಿಸ್ತಾ ಇದ್ದ ಬಡ ಕುಟುಂಬಗಳಿಗೆ ಕೊನೆಗೂ ಸರ್ಕಾರದಿಂದ ಮನೆ ಸಿಗುತ್ತೆ ಅಂತಕ್ಕಂಥ ಒಂದು ಸುದ್ದಿ ಬಂದಾಗ ಅವರಲ್ಲಿ ಇದ್ದಂತ ಹರ್ಷಕ್ಕೆ ಮಿತಿಯೇ ಇರಲಿಲ್ಲ. ನಮಗೂ ಕೂಡ ಒಂದು ಮನೆ ಸಿಗುತ್ತೆ, ಮಳೆ ಗಾಳಿ ಚಳಿ ತಟ್ಟದಂತೆ ಬದುಕಬಹುದು ಅಂತ ಖುಷಿಯಾಗಿದ್ರು. ಆದ್ರೆ ಆ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ. ಮನೆ ಕಟ್ಸ್ಕೊಳ್ಳೋಕೆ ಸಹಾಯದ ಹಣ ಬಂದಿದೆ ಅಂತ ದಾಖಲೆಗಳನ್ನ ಪಡೆದು ಮೊದಲು ಕಂತಲ್ಲಿ ಒಂದು 30,000, ಎರಡನೇ ಕಂತಲ್ಲಿ 60,000 ದುಡ್ಡನ್ನು ಕೂಡ ಒಂದು ವ್ಯಕ್ತಿ ಹಾಕಿಸ್ಬಿಡ್ತಾನೆ ಅಕೌಂಟಿಗೆ. ಸರ್ಕಾರದಿಂದಲೇ ಹಣ ಬರುತ್ತೆ, ಅದರಲ್ಲಿ 8,000 ರೂಪಾಯಿ ಕಮಿಷನ್ ಇಸ್ಕೊಳ್ತಾನೆ. ಇವೆಲ್ಲ ಆದ್ಮೇಲೆ ಸುಮಾರು 190ಕ್ಕೂ ಹೆಚ್ಚು ಜನ ಹಣ ಬಂತು ಅನ್ನೋ ಖುಷಿ, ಮನೆ ಕಟ್ಕೊಬಹುದು ಅಂತಕ್ಕಂಥ ಆಸೆ ಅಂಡ್ ಬಂದಿರೋ ಹಣದಲ್ಲಿ ಇಟ್ಕೆ ಖರೀದಿ ಮಾಡಿದ್ರು, ಗೋಡೆ ಎತ್ತಿದ್ರು, ಫೌಂಡೇಶನ್ ಹಾಕಿದ್ರು, ಮರ ಕುಯ್ಸಿದ್ರು, ನಮಗೂ ಒಂದು ಮನೆ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ರು. ಆದ್ರೆ ದಿಢೀರಂತ ಪೊಲೀಸರು ಒಂದು ನೋಟಿಸ್ ಕೊಟ್ಬಿಡ್ತಾರೆ. ನಿಮಗೆ ಏನು ಸರ್ಕಾರದಿಂದ ಹಣ ಬಂದಿದೆ 90,000, ಆ ಹಣವನ್ನ ವಾಪಸ್ ಕಟ್ಟಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಕೊಡ್ತಾರೆ. ಗ್ರಾಮಸ್ಥರಿಗೆ ಆತಂಕ, ದಿಗಿಲು ಬಡ್ದಂಗ ಆಗೋಗ್ಬಿಡುತ್ತೆ. ದಶಕಗಳ ಕನಸು, 10-15 ವರ್ಷಗಳಿಂದ ಮನೆ ಇಲ್ಲ ಅಂತ ಕೊಟ್ಕೆಲ್ ಜೀವನ ಮಾಡ್ಕೊಂಡು, ಜೋಬ್ಡಿಗಳಲ್ಲಿ ಜೀವನ ಮಾಡ್ಕೊಂಡು, ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಿದ್ದ ಜನಕ್ಕೆ ಮನೆ ಸಿಗುತ್ತೆ ಅಂದಾಗ ಸಹಜವಾಗಿ ಸಂತೋಷವಾಗಿತ್ತು. ದುಡ್ಡು ಬಂದ್ಬಿಡ್ತು ಅಕೌಂಟಿಗೆ, ಇನ್ನೂ ಖುಷಿಯಾದ್ರು. ಆದ್ರೆ ಪೊಲೀಸರು ಇದೀಗ ದಿಢೀರಂತ ಸರ್ಕಾರದಿಂದ ಬಂದ ಹಣವನ್ನ ವಾಪಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನಿದು ಘಟನೆ, ಏನಾಗಿದೆ ಇಲ್ಲಿ? ಎಸ್, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿಯಾಗಿದ್ದವರು ರಾಜೇಶ್ ಎಂಕೆ ಅಂತಕ್ಕಂಥ ಈತ ಎಷ್ಟು ಚಾಲಾಕಿ ಇದ್ದಾನೆ ಅಂತ ಅಂದ್ರೆ, ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ವಸತಿ ರಹಿತರಿಗೆ ಸೂರಿಲ್ಲದೆ ಯಾರೂ ಇರಬಾರ್ದು ಅಂತಕ್ಕಂಥ ಕಾರಣಕ್ಕೆ ಸರ್ಕಾರ ಬಹಳ ಒಂದು ಅತ್ಯುತ್ತಮವಾದ ಯೋಜನೆಯನ್ನ ತಂತು. ಮಧ್ಯಮ ವರ್ಗದವರು, ಬಡ ಕುಟುಂಬದವರು ಕೂಡ ಮನೆಯನ್ನ ಕಟ್ಕೊಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥದನ್ನ ಜಾರಿಗೆ ತರ್ತಾರೆ. ಈ ಮೂಲಕ ಅರ್ಹ ಫಲಾನುಭವಿಗಳನ್ನ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿ ಆ ಮೂಲಕ ಅವರಿಗೆ ಅನುದಾನವನ್ನು ಕೊಟ್ಟು ಅವರು ಮನೆ ಕಟ್ಕೊಳ್ಳೋದಕ್ಕೆ ನೆರವಾಗ್ತದೆ. ಆದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಂದಂತ ಹಣವನ್ನ ಅರ್ಹ ಫಲಾನುಭವಿಗಳಿಗೆ ಹಾಕದೆ ನೋಡಲ್ ಅಧಿಕಾರಿ ಆಗಿದ್ನಲ್ಲ ಇವನು, ಸಕಲೇಶಪುರದಲ್ಲಿ ನೋಡಲ್ ಅಧಿಕಾರಿ ಆಗಿದ್ದ. ಈತ ಏನ್ ಮಾಡ್ತಾನೆ, ಇದನ್ನ ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಅಂಕಪುರ ಗ್ರಾಮದ ಜನರುಗಳ ಅಕೌಂಟಿಗೆ ಹಾಕ್ತಾನೆ. ಅಲ್ಲಿ ಹೋಗಿ ಜನರಿಗೆ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನ ತೋರಿಸಿ, ನೀವೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದೀರಿ, ನಿಮಗೆ ಮನೆ ಕಟ್ಕೊಳ್ಳಕ್ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ. ಗ್ರಾಮಸ್ಥರು ಓರ್ವ ಅಧಿಕಾರಿ ಬಂದು ಡಾಕ್ಯುಮೆಂಟ್ ಒಂದನ್ನು ತೋರಿಸಿ ನಿಮ್ಗೆಲ್ಲ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಂದಾಗ ಕ್ರಾಸ್ ವೆರಿಫೈ ಮಾಡ್ತಾರಾ? ಇಲ್ಲ, ಒಪ್ಕೊಳ್ತಾರೆ. ಅಂಡ್ ಈ ಸಂದರ್ಭದಲ್ಲಿ ಆತ ಹೇಳ್ತಾರೆ, ನಿಮಗೆ ದುಡ್ಡು ಬಂದಾಗ ನನಗೆ ಇಷ್ಟು ಕಮಿಷನ್ ಕೊಡಬೇಕು, 8,000 ರೂಪಾಯಿ. ದುಡ್ಡು ಬಂದ ಮೇಲಲ್ವಾ, ಬಂದ್ರೆ ಕೊಡೋಣ ಬಿಡು, 15 ವರ್ಷದಿಂದ ಮನೆ ನೆಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಯಾರೋ ಒಬ್ಬ ಪುಣ್ಯಾತ್ಮ ಬಂದಂಗೆ ಯಾರೋ ಒಬ್ಬ ದೇವ್ರು ಬಂದಂಗೆ ಬಂದಿದ್ದಾನೆ ನಮ್ಮ ದೃಷ್ಟಿಯಲ್ಲಿ, ಮನೆ ಕಟ್ಟಿಸ್ಕೊಡ್ತಾನೆ, 8,000 ತಾನೇ ಕೇಳ್ತಾ ಇದ್ದಾನೆ, 90,000 ಬರುತ್ತೆ, ಕೊಟ್ಟು ಬಿಡೋಣ ಬಿಡು. ಎಸ್, ರಾಜೇಶ್ ಹೇಳ್ದಂಗೆ ಆತ ಬರ್ತಾನೆ, ಮನೆಗಳನ್ನ ಚೆಕ್ ಮಾಡ್ತಾನೆ, ಫೋಟೋ ತಗೊಳ್ತಾನೆ, ಎಂತೆಂಥದ್ದು ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡು ಅವ್ರ ಅಕೌಂಟ್ ನಂಬರು, ಆಧಾರ್ ಕಾರ್ಡು, ಮತ್ತೊಂದು ಇನ್ನೊಂದು ಎಲ್ಲ ಇಸ್ಕೊಳ್ತಾನೆ. ಇಸ್ಕೊಂಡು ಒಂದೇ ತಿಂಗಳಿಗೆ ಅಕೌಂಟಿಗೆ 30,000 ರೂಪಾಯಿ ದುಡ್ಡು ಬರುತ್ತೆ. ರೈತರು ಖುಷಿ ಆದ್ರು. ಯಾರಿಗೋ ಒಂದಿಷ್ಟು ಜನಕ್ಕೆ ಅನುಮಾನ ಇತ್ತಲ್ಲ, ಅದು ಈಡೇರಿತು. ರಾಜೇಶಪ್ಪ ಮೋಸ ಮಾಡನಲ್ಲಪ್ಪ, ಹೇಳ್ದಂಗೆ 30,000 ಒಂದ್ ತಿಂಗಳಲ್ಲಿ ಬಂದಿದೆ. ನೋಡ್ತಿದ್ದಂಗೆ ಮತ್ತೊಂದು ತಿಂಗಳು 60,000 ಬಂತು ಅಕೌಂಟಿಗೆ. ಖುಷಿ ಆದ್ರು ಗ್ರಾಮಸ್ಥರು, ಮನೆ ಕಟ್ಟಿಸ್ಕೊಳಕ್ ಮುಂದಾದ್ರು. ಜಲ್ಲಿ, ಇಟ್ಕೆ, ಸಿಮೆಂಟು, ಮರ, ಫೌಂಡೇಶನ್ ಹಾಕಕ್ಕೆ ಒಂದಿಷ್ಟು ಜನ ಎಲ್ಲ ರೆಡಿ ಆದ್ರು ಮನೆ ಕಟ್ಟಕ್ಕೆ. ಇದಾಗಿ ಜನ ಇನ್ನೇನ್ ಮನೆ ಕಟ್ಕೊಂಡು ಗೃಹಪ್ರವೇಶ ಮಾಡಬೇಕು ಅಂತ ಕನಸು ಕಾಣೋ ಹೊತ್ತಿನಲ್ಲಾಗಲೇ ಪೊಲೀಸ್ ಠಾಣೆಯಿಂದ ನೋಟಿಸ್ ಬಂದ್ಬಿಡ್ತು. ಸಕಲೇಶಪುರ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಹಳ ಅಕ್ರಮ ನಡೆದಿದೆ ಅಂತ ಇಒ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಂಗಾಗಿ ನಿಮ್ಮ ಖಾತೆಗಳಿಗೆ ಬಂದಿರತಕ್ಕಂತ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಹೀಗಾಗಿ ಈ ಕೂಡಲೇ ನೋಟಿಸ್ ತಲುಪಿದ 2 ದಿನಗಳ ಒಳಗಾಗಿ ನೀವೆಲ್ಲ ಸ್ಟೇಷನ್ಗೆ ಬರಬೇಕು. ಸ್ಟೇಷನ್ಗೆ ಬರ್ದೋದ್ರೆ ನೀವು ಕೂಡ ಆರೋಪಿ ಅಂತ ನಾವು ಡಿಸೈಡ್ ಮಾಡ್ಬಿಡ್ತೀವಿ ಅಂದ್ರು. ಜನ ಗಾಬರಿ ಆಗೋದ್ರು. ಏನಾಗ್ತಾ ಇದೆಯಪ್ಪ, ಏನ್ ಹೇಳ್ತಾ ಇದಾರೆ ಪೊಲೀಸರು? ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ ಹತ್ರ ಕೊಡೋದ್ರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಹೇಳ್ತಾರೆ, ನೋಡಿ ರಾಜೇಶ್ ಅಂತ
420 ನಿಮ್ನೆಲ್ಲ ಮೋಸ ಮಾಡಿ ನಿಮ್ಮ ಅಕೌಂಟಿಗೆ ಅಕ್ರಮವಾಗಿ ಹಣ ಹಾಕಿಸ್ತಿದ್ದಾನೆ. ಹಾಗಾಗಿ ನೀವೆಲ್ಲ ಮೋಸ ಹೋಗ್ಬಿಟ್ಟಿದ್ದೀರಿ, ನಿಮ್ಮ ಅಕೌಂಟಿಗೆ ಏನೇನು ದುಡ್ಡು ಬಂದಿದೆ ಅವೆಲ್ಲ ತಂದು ವಾಪಸ್ ಕೊಟ್ಬಿಡಿ ಅಂತ ಕೇಳಿದ್ರು. ಅಂಡ್ ಇಷ್ಟೇ ಅಲ್ಲ, ಇಷ್ಟಕ್ಕೆ ನಿಲ್ಲಿಲ್ಲ. ಯಾವ ಯಾವ ಅಕೌಂಟ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆಯೋ, ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಬರಬೇಕಾದಂತ ಹಣವನ್ನ ಅಂಕಪುರ ಗ್ರಾಮಸ್ಥರ ಅಕೌಂಟಿಗೆ ಹಾಕಿದಾರಲ್ಲ, ಆ ಅಕೌಂಟ್ಗಳೆಲ್ಲನೂ ಫ್ರೀಸ್ ಮಾಡಿಬಿಟ್ರು. ಯಾವುದೇ ಟ್ರಾನ್ಸಾಕ್ಷನ್ ಮಾಡಕ್ಕಾಗ್ದಂಗೆ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ರು. ಇದರಿಂದ ಆಗಿದ್ದ ಸಮಸ್ಯೆ ಏನು? ಆ ಗ್ರಾಮಸ್ಥರು ಪ್ರತಿನಿತ್ಯ ಹಾಲಾಕ್ ಬರ್ತಾರೆ ಡೈರಿಗೆ. ಆ ಹಾಲಿನ ಡೈರಿಯಿಂದ ಬರ್ತಕ್ಕಂಥ ಹಣ ಇದೇ ಅಕೌಂಟಿಗೆ ಬರಬೇಕು. ಅಕೌಂಟ್ ಫ್ರೀಸ್ ಆಯ್ತು. ರಾಜ್ಯ ಸರ್ಕಾರ ಎಂತದೋ ಗೃಹಲಕ್ಷ್ಮಿ ಅಂತ ದುಡ್ಡು ಕೊಡುತ್ತೆ 2,000 ಮಹಿಳೆಯರಿಗೆ, ಅಕೌಂಟಿಗೆ ಬರಬೇಕು, ಅಕೌಂಟ್ ಫ್ರೀಸ್ ಮಾಡಾಕಿದ್ರು. ವೃದ್ಧಾಪ್ಯ ವೇತನ ಬರಬೇಕು ಹಿರಿಯರಿಗೆ, ಇದೇ ಅಕೌಂಟಿಗೆ ಬರಬೇಕು, ಫ್ರೀಸ್ ಮಾಡಾಕಿದ್ರು. ಅಕೌಂಟ್ ಅಲ್ಲಿ ದುಡ್ಡಿದ್ರು ಡ್ರಾ ಮಾಡ್ಕೊಂಡು ದಿನನಿತ್ಯದ ಕೆಲಸ ಮಾಡಕ್ಕಾಗ್ದಿರೋ ಪರಿಸ್ಥಿತಿ. 108 ಕಮಿಟ್ಮೆಂಟ್ ತೀರಿಸ್ಕೊಬೇಕು ಅಂದ್ರೆ ಅಕೌಂಟ್ ಅಲ್ಲಿ ದುಡ್ಡಿದೆ, ದುಡ್ಡು ಡ್ರಾ ಮಾಡಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅಕೌಂಟ್ ಅನ್ನ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ. ಇದು ಒಂದು ಪಾರ್ಟ್ ಆಯ್ತು. ನೀವು ಅಕೌಂಟ್ನ ನಾಳೆ ಫ್ರೀಸ್ ಮಾಡ್ರೆ ತೆಗಿತೀರಿ ಮತ್ತೊಂದು. ಆದರೆ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಅಂತ ಹೇಳಿ ರೈತರು, ಮುಗ್ಧರು, ಅಮಾಯಕರು ಮನೆ ಕಟ್ಟಿಸ್ಕೊಳ್ಳಕ್ಕೆ ಹೊರಟು ಸಾಮಾನುಗಳನ್ನ ತಗೊಂಬಂದು ಅಲ್ಲಿ ಇಟ್ಕೆ, ಮಣ್ಣು, ಜಲ್ಲಿ, ಕಲ್ಲು, ಮರಳು, ಮಾರ, ಗೀರ ಎಲ್ಲಾನು ಫೌಂಡೇಶನ್ ಹಾಕೊಂಡು ಕಾಯ್ತಾ ಕೂತವ್ರಲ್ಲ, ಖರ್ಚು ಮಾಡ್ಕೊಂಡಿದ್ದಾರಲ್ಲ ದುಡ್ಡನ್ನ. ಈಗ ಬಂದು ದುಡ್ಡು ಕಟ್ಟು ಅಂದ್ರೆ ಎಲ್ರಿ ತಂದು ಕೊಡ್ತಾರೆ ದುಡ್ಡನ್ನ? ಹೆಂಗ್ ತಂದು ಕೊಡ್ತಾರೆ ದುಡ್ಡನ್ನ? ಯಾರು ತಲೆ ಹೊಡೆದು ತಂದು ಕೊಡ್ತಾರೆ ದುಡ್ಡನ್ನ? ಯಾವನು ಈಡಿಯಟ್ ಇವೆಲ್ಲನು ಮೋಸ ಮಾಡಿ ಅಮಾಯಕ ರೈತರನ್ನ ಬಲಿಪಶು ಮಾಡಿದ್ದಾನೆ ಅವನು ರಾಜಾರೋಷವಾಗಿ ತಿರ್ಗಾಡ್ತಾವನೆ. ಇವತ್ತವರೆಗೂ ರಾಜೇಶ್ ಅಂತಕ್ಕಂಥವನ್ನ ಅರೆಸ್ಟ್ ಮಾಡಕ್ಕಾಗಿಲ್ಲ ನಿಮ್ ಕೈಲಿ. ಇವತ್ತವರೆಗೂ ರಾಜೇಶ್ ಅನ್ನ ಅರೆಸ್ಟ್ ಆಗಿಲ್ಲ. ದ ಪರ್ಸನ್ ಒನ್ ಹೂ ಜನರ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡು, ರೈತರ ಮುಗ್ಧತೆಯನ್ನೇ ಬಂಡವಾಳ ಮಾಡ್ಕೊಂಡು, ಲಾಗಿನ್ ಐಡಿಗಳೆಲ್ಲನೂ ಕೂಡ ದುರುಪಯೋಗ ಪಡಿಸ್ಕೊಂಡು ರೈತರಿಗೆ ಅನ್ಯಾಯ ಮಾಡಿಬಿಟ್ಟು 8,000 ರೂಪಾಯಿ ಕಮಿಷನ್ ತಗೊಂಡಿದ್ದಾನೆ. ಸುಮಾರು 15 ಲಕ್ಷದ ಮೇಲಾಯ್ತು. ಅವನು ಮನೆ ಮೇಲೆ ಮನೆ ಕಟ್ಟಿಸ್ಕೊಳ್ತಾನೆ. ಇವನ್ ಸಕಲೇಶ್ಪುರದಲ್ಲಿ ತಾಲೂಕ್ ನೋಡಲ್ ಅಧಿಕಾರಿ ಆಗಿದ್ದಂತೆ. ಇವನ್ ಇಷ್ಟೆಲ್ಲ ಮೋಸ ಮಾಡೋದ್ ನೋಡಿ ಖುಷಿಯಾಗಿ ಚೆನ್ನಾಗಿ ದುಡ್ಡು ಹೊಡಿತೀಯಪ್ಪ, ನಮಗೂ ಕಮಿಷನ್ ಚೆನ್ನಾಗಿ ತಂದು ಕೊಡ್ತೀಯ ಅಂತೇಳಿ ಇವನ್ನ ಹಾಸನ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಪ್ರಮೋಷನ್ ಕೊಟ್ಟವ್ರೆ. ಪ್ರಭಾರಿಯಾಗಿ ಜಿಲ್ಲಾ ನೋಡಲ್ ಕಮಿಟಿಲಿ ಕೆಲಸ ಮಾಡ್ತಾವನಂತ ಇವನು ನಿರ್ದೇಶಕರಾಗಿ. ಯಾರ್ಗೆ ಅಕ್ರಮ ಮಾಡಿದಾನೆ ಕರ್ಕೊಂಡೋಗಿ ಜೈಲಿಗೆ ಹಟ್ಟುಬಿಟ್ಟು ಕಟ್ಟು, ನೀನು ಯಾರ್ಯಾರಿಗೆ ದುಡ್ಡು ಯಾರ್ಯಾರ ವಸೂಲಿ ಮಾಡಿದ್ಯಾ, ಎಲ್ಲೆಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ಯಾ, ಕೋಟಿ ಮನೆ ಕಟ್ಟಿದ್ಯಲ್ಲ, ಎಲ್ಲಿ ಕೋಟಿ ಮನೆ, ಡೂಪ್ಲೆಕ್ಸ್ ಹೌಸ್, ಎಲ್ಲಿಂದ ಬಂತು ದುಡ್ಡು, ಕಕ್ಕು ದುಡ್ಡನ್ನ ಅಂತ ಅವನ್ ಕೂರಿಸ್ಕೊಳ್ಳೋದ್ಬಿಟ್ಟು ಜೈಲಿಗೆ. ಪಾಪ ಈ ಮುಗ್ಧ ರೈತರನ್ನ ಕರ್ಕ ಬಂದ್ಬಿಟ್ಟು ಅವ್ರ ಅಕೌಂಟ್ ಎಲ್ಲಾನು ಫೀಸ್ ಮಾಡ್ಬಿಟ್ಟು ನೀನ್ ಏನೇನ್ ದುಡ್ಡು ಬಂದಿದೆ ವಾಪಸ್ ಕಟ್ಟು ಅಂತ ಅಂದ್ರೆ ಯಾವ್ದ್ರಿ ಇದು ನಡೆ? ಇದು ಪೊಲೀಸರ ನಡೆಯೋ, ಜಿಲ್ಲಾಡಳಿತದ ನಡೆಯೋ, ಸರ್ಕಾರದ ನಡೆಯೋ? ಐ ಡೋಂಟ್ ನೋ. ರಾಜ್ಯ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೋಬೇಕು, ಕೇಂದ್ರ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಬೇಕು. ಅವನಿಗೆ ಗಲ್ಲಿಗೆ ಹಾಕ್ತಿರೋ, ಜೀವಾವಧಿ ಶಿಕ್ಷೆ ಕೊಡ್ತಿರೋ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಅವ್ನು ತಪ್ಪು ಮಾಡ್ರನ್ ಯಾವನ್ ರಾಜೇಶ್ ಅವನಿಗೆ. ಅದನ್ನ ಹೊರತುಪಡಿಸಿ ನೀವು ರೈತರು ದುಡ್ಡು ಕೊಟ್ಟುಬಿಟ್ಟು ಈಗ ಕಿತ್ಕೊಳಕ್ ಬಂದ್ಬಿಟ್ರೆ ಹೆಂಗ್ರಿ ಆಗುತ್ತದು? ಏನು ಇಲ್ದಿರೋ ಬಡವರ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಸರ್ಕಾರದಿಂದ, ರಾಜೇಶನ್ ಪರ್ಸನಲ್ ಅಕೌಂಟ್ ಇಂದ ಬಂದಿದೆ ದುಡ್ಡು, ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ. ಯಾರು ಹಾಕಿದ್ದು, ಓಕೆ ಮಾಡಿದವ್ರು ಯಾರು, ಅಪ್ರೂವಲ್ ಮಾಡಿದವ್ರು ಯಾರು, ಪ್ರೂಫ್ ನೋಡಿದವ್ರು ಯಾರು, ಎಲ್ಲರನ್ನು ಕರ್ಕೊಂಡ್ಬನ್ನಿ ರೋಡ್ಗೆ, ಕರ್ಕೊಂಡ್ಬಂದು ಜೈಲಲ್ಲಿ ಕೂರಿಸಿ. ಯಾರ್ಯಾರು ಅಧಿಕಾರಿಗಳಿದ್ದಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳಿಂದ ಚಿಕ್ಕ ಮಟ್ಟದ ಅಧಿಕಾರಿವರೆಗೂ. ಅದನ್ನ ಬಿಟ್ಟು ಅಮಾಯಕ ರೈತರು ದುಡ್ಡು ಕೊಟ್ಟರಂತೆ ಸರ್ಕಾರದಿಂದ ಮನೆ ಕಟ್ಟಕ್ ತಗಲಿ ಅಂತ ದುಡ್ಡು ಕೊಟ್ಟುಬಿಟ್ಟು ಅಕೌಂಟಿಗೆ ಹಾಕೋವರೆಗೂ ಕತ್ತೆ ಮೇಯಿಸ್ತಾ ಇದ್ರು ನೀವೆಲ್ಲ ಸಂಬಂಧಪಟ್ಟವರು. ಫಲಾನುಭವಿಗಳ ಯಾರ್ದೋ ಅಕೌಂಟಿಗೆ ದುಡ್ಡು ಹೋಗಿದೆ ಅಂತ ಅಂದ್ರೆ ಅದನ್ನ ಕಂಡಿಡಿಯೋ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು ಆ ರೈತರು ದುಡ್ಡನ್ನು ಯೂಸ್ ಮಾಡ್ಕೊಂಡು ಮನೆ ಕಟ್ಟಕ್ ಕೊಟ್ಟು ಫೌಂಡೇಶನ್ ಹಾಕೊಂಡು ನಮ್ದೇ ಒಂದು ಸೂರಾಯ್ತು ಅಂತ ಕನಸು ಕಟ್ಕೊಂಡು ಕನಸು ಕಾಣ್ತಾ ಇರ್ತ ಒತ್ತಲ್ಲಿ ಬಂದ್ಬಿಟ್ಟು ದುಡ್ಡು ವಾಪಸ್ ಕಟ್ಟು ಅಂತ ನೋಟಿಸ್ ಕೊಟ್ರೆ ನೀವು ಹೆಂಗ್ರಿ ತಂದು ಕೊಡ್ತಾರೆ ದುಡ್ಡನ್ನ? ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡನ್ನ? ಆಂಡ್ ಈ ರೈತರ ತಪ್ಪೇನಿಲ್ಲಿ? ಈ ರೈತರು ಮಾಡಿರ್ತಕ್ಕಂಥ ಅನ್ಯಾಯ ಏನೋ, ಅವ್ರ ತಪ್ಪೇನು? ಹೆಂಗ್ರಿ ಹೊಣೆ ಮಾಡ್ತೀರಿ ನೀವು ಅವ್ರ ರೈತನ? ಎಲ್ಲಿ ತಂದ್ಕೊಡಿ, ಹೆಂಗ್ ತಂದು ಕೊಡ್ತಾರೆ ದುಡ್ಡನ್ನ? ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕು. ಎಸ್, ಆ ರೈತ ಮಹಿಳೆಯರು, ಆ ಗ್ರಾಮದ ಪುರುಷರು
ವೃದ್ಧರು ಇವರೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಅಳನ್ನ ಕೇಳಿಯಾದರೂ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಿರೋ, ಕೇಂದ್ರ ಸರ್ಕಾರ ಮಾಡ್ತಿರೋ, ಜಿಲ್ಲಾ ಪಂಚಾಯತಿಯಲ್ಲಿ ಇರೋರು ಮಾಡ್ತಿರೋ, ಜಿಲ್ಲಾಡಳಿತ ಮಾಡ್ತಿರೋ, ಉತ್ತರ ಕೊಡಿ ಅವ್ರಗಳಿಗೆ. ಅವ್ರು ಹೇಗೆ ಮನೆ ಹತ್ರ ಬಂದ್ಬಿಟ್ಟು ನಿಮಗೆ VPS ಮನೆ ಆಗಿದೆ ಅಂತ ಹೇಳಿದರು. ನಿಮ್ಮದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಿ ಅಂದರು. ನಾವು ಕೊಟ್ಟ ಒಂದು ತಿಂಗಳಿಗೆ 30,000 ರೂಪಾಯಿ ಹಾಕಿದ್ರು. 30,000 ರೂಪಾಯಿಲಿ 8,000 ರೂಪಾಯಿ ಅವ್ರು ಇಸ್ಕೊಂಡ್ರು. ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಬಂತು. 30,000ದಲ್ಲಿ 8,000 ರೂಪಾಯಿ ಅವ್ರು ಇಸ್ಕೊಂಡೋದ್ರು. ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ 60,000 ರೂಪಾಯಿ ಹಾಕಿದ್ರು. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ನಾವು ಮನೆಗೆ ಎಲ್ಲನೂ ಮೆಟೀರಿಯಲ್ಸ್ ಎಲ್ಲನೂ ತಂದು ಹಾಕ್ಕೊಂಡಿದ್ದೀವಿ. ಈಗ ನಮ್ಮದು ಹಾಲಿನ ದುಡ್ಡು ಯಾವುದು ನಮಗೆ ಕೈಗೆ ಸಿಗ್ತಾಯಿಲ್ಲ, ಎಲ್ಲನೂ ಲಾಕ್ ಮಾಡಿದ್ದಾರೆ. ಸಂಸಾರ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಯಜಮಾನ್ರು ಮೂಟೆ ಹೊರಕ್ಕೆ ಹೋಗ್ತಾರೆ. ನಮಗೆ ಮನೆಯೂ ಇಲ್ಲ, ಜಮೀನೂ ಇಲ್ಲ, ರೇಷನ್ ಕಾರ್ಡು BPL ಕಾರ್ಡು ಇಲ್ಲ. ಅವರು ದುಡ್ಡು ರಿಟರ್ನ್ ನಮಗೆ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಹೇಳ್ತಾವ್ರಿ. ನಾವೀಗ ಎಲ್ಲಿಂದ ತಂದು ಕೊಡೋಣಪ್ಪ, ಅಕೌಂಟ್ನೇ ಲಾಕ್ ಮಾಡಕ್ಕಿದ್ದಾರೆ. ಈಗ ಎಲ್ಲಿಂದ ತಂದು ಕಟ್ಟೋಣ ನಾವು? ಮುಂದೆ ಜೀವನಕ್ಕೆ ನಮಗೆ ಕಷ್ಟ ಆಗಿತ್ತು. ಅದು ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಈಗ ನಮಗೆ BPL ಕಾರ್ಡೆಲ್ಲ ಇದು ಮಾಡಾಕಿದ್ದಾರೆ. ನಮಗೆ ಜಮೀನು ಇಲ್ಲ, ಏನೂ ಇಲ್ಲ. ಗೌಡ್ರು ಮೂಟೆ ಬರ್ತಾರೆ, ಚಿಕ್ಕ ಮಕ್ಕಳು, ಮನೆಯೂ ನಮಗೆ ಸರಿಯಾಗಿಲ್ಲ. ನಮಗೆ ಈಗ ತಂದು ಕಟ್ಟಿ ಅಂತ ಹೇಳ್ತಿದ್ದಾರೆ. ನಾವು ಏನು ಮಾಡೋಣ? ಏನಾರು ವಿಷ ಕುಡಿಬೇಕೋ ಇಲ್ಲ ಏನಾರು ಮಾಡ್ಕೋಬೇಕು ನೋಡಿ. ಸರ್ಕಾರದ್ದು ಸಹಾಯಕ್ಕೆ ಮಾಡಿದರೆ ಹಿಂಗೆಲ್ಲ ಕೊಟ್ಟು ನಾವು ಏನು ಮಾಡೋಣ? ನಿಮ್ಮ ಹೆಸರು? ನನ್ನ ಹೆಸರು ಪದವಿ. ನಮ್ಮ ಅಕೌಂಟಲ್ಲಿ ನಮ್ಮ ಹಾಲಿನ ದುಡ್ಡು ತಗೊಳಕ್ಕೆ ನಮ್ಮ ಕೈಲಿ ಆಗ್ತಿದೆ. ಇದನ್ನ ತಂದು ಕಟ್ಟೋಣ. ಈಗ ನಾವೇನು ಹೇಳಿದ್ವು ಅವ್ರಿಗೆ ಹಾಕಿ ಅಂತ, ಬಡವ್ರಿಗೆಲ್ಲ ಹಾಕ್ಬಿಟ್ಟು ಮೋಸ ಮಾಡಿದರೆ ಎಲ್ಲಿಂದ ತಂದು ಕಟ್ಟೋಣ ನಾವು? ಇವಾಗ ಬನ್ನಿ, ಬೇಕಾದ್ರೆ ಊರಿಗೆಲ್ಲ ಚಿಕ್ಕ ಮಕ್ಕಳು ತೋರಿಸ್ತೀವಿ ಹೆಂಗಿದೆ ನಮ್ಮ ಜೀವನ ಅಂತ. ಒಂದೊಂದು ಟೈಮ್ ತಿನ್ನೋಕೆ ಊಟನೂ ಇಲ್ಲ ನಮಗೆ. ರೇಷನ್ ಕಾರ್ಡೇ ಇಲ್ಲ ನನಗೆ, BPL ಕಾರ್ಡೇ ಇಲ್ಲ ನಮಗೀಗ. ಆ ಥರ ಜೀವನ ಮಾಡ್ತಿದ್ವಿ. ಗಂಡ ಹಾಸನಲ್ಲಿ ಕುಂತಲ್ಲಿ ಮೂಟೆ ಹೊರಕ್ಕೆ ಹೋಗ್ತಾರೆ ಹಾಸನಕ್ಕೆ. ಬೆಳಗ್ಗೆ ಹೋದ್ರೆ ಸಂಜೆ ಮನೆಗೆ ಬರ್ತಾರೆ. ಎಲ್ಲವನ್ನೂ ಲಾಕ್ ಮಾಡಿ ಹಾಕಿದ್ದೀರ. ನಮ್ಮ ಹಾಲಿನ ದುಡ್ಡನ್ನು ಲಾಕ್ ಮಾಡಿದ್ದೀರಿ. ಈಗ ನಾವು ಹೆಂಗೆ ಮಾಡೋದು? ನಮ್ಮ ಲಾಕ್ ನಮಗೆ ಓಪನ್ ಮಾಡಿಸ್ಕೊಡಿ. ಈ ಥರ ಮಾಡಿದ್ರೆ ಹೆಂಡ್ರು ಮಕ್ಕಳೆಲ್ಲ ನೇಣಾಕೊಂಡು ಸಾಯ್ಬೇಕಾಗುತ್ತೆ. ಗೌಡ್ರು ಖಾಲಿ ಏಟಾಗಿದೆ, ಹೋಗಕ್ಕಾಗಲ್ಲ ಕೆಲ್ಸಕ್ಕೂ. ಅವ್ರು ಹೇಗೆ ಮನೆ ಹತ್ರ ಬಂದ್ಬಿಟ್ಟು ನಿಮಗೆ VPS ಮನೆ ಆಗಿದೆ ಅಂತ ಹೇಳಿದರು. ನಿಮ್ಮದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಿ ಅಂದರು. ನಾವು ಕೊಟ್ಟ ಒಂದು ತಿಂಗಳಿಗೆ 30,000 ರೂಪಾಯಿ ಹಾಕಿದ್ರು. 30,000 ರೂಪಾಯಿಲಿ 8,000 ರೂಪಾಯಿ ಅವ್ರು ಇಸ್ಕೊಂಡ್ರು. ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಬಂತು. 30,000ದಲ್ಲಿ 8,000 ರೂಪಾಯಿ ಅವ್ರು ಇಸ್ಕೊಂಡೋದ್ರು. ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ 60,000 ರೂಪಾಯಿ ಹಾಕಿದ್ರು. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ನಾವು ಮನೆಗೆ ಎಲ್ಲನೂ ಮೆಟೀರಿಯಲ್ಸ್ ಎಲ್ಲನೂ ತಂದು ಹಾಕ್ಕೊಂಡಿದ್ದೀವಿ. ಈಗ ನಮ್ಮದು ಹಾಲಿನ ದುಡ್ಡು ಯಾವುದು ನಮಗೆ ಕೈಗೆ ಸಿಗ್ತಾಯಿಲ್ಲ, ಎಲ್ಲನೂ ಲಾಕ್ ಮಾಡಿದ್ದಾರೆ. ಸಂಸಾರ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಯಜಮಾನ್ರು ಮೂಟೆ ಹೊರಕ್ಕೆ ಹೋಗ್ತಾರೆ. ನಮಗೆ ಮನೆಯೂ ಇಲ್ಲ, ಜಮೀನೂ ಇಲ್ಲ, ರೇಷನ್ ಕಾರ್ಡು BPL ಕಾರ್ಡು ಇಲ್ಲ. ಅವರು ದುಡ್ಡು ರಿಟರ್ನ್ ನಮಗೆ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಹೇಳ್ತಾವ್ರಿ. ನಾವೀಗ ಎಲ್ಲಿಂದ ತಂದು ಕೊಡೋಣಪ್ಪ, ಅಕೌಂಟ್ನೇ ಲಾಕ್ ಮಾಡಕ್ಕಿದ್ದಾರೆ. ಈಗ ಎಲ್ಲಿಂದ ತಂದು ಕಟ್ಟೋಣ ನಾವು? ಮುಂದೆ ಜೀವನಕ್ಕೆ ನಮಗೆ ಕಷ್ಟ ಆಗಿತ್ತು. ಅದು ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಈಗ ನಮಗೆ BPL ಕಾರ್ಡೆಲ್ಲ ಇದು ಮಾಡಾಕಿದ್ದಾರೆ. ನಮಗೆ ಜಮೀನು ಇಲ್ಲ, ಏನೂ ಇಲ್ಲ. ಗೌಡ್ರು ಮೂಟೆ ಬರ್ತಾರೆ, ಚಿಕ್ಕ ಮಕ್ಕಳು, ಮನೆಯೂ ನಮಗೆ ಸರಿಯಾಗಿಲ್ಲ. ನಮಗೆ ಈಗ ತಂದು ಕಟ್ಟಿ ಅಂತ ಹೇಳ್ತಿದ್ದಾರೆ. ನಾವು ಏನು ಮಾಡೋಣ? ಏನಾರು ವಿಷ ಕುಡಿಬೇಕೋ ಇಲ್ಲ ಏನಾರು ಮಾಡ್ಕೋಬೇಕು ನೋಡಿ. ಸರ್ಕಾರದ್ದು ಸಹಾಯಕ್ಕೆ ಮಾಡಿದರೆ ಹಿಂಗೆಲ್ಲ ಕೊಟ್ಟು ನಾವು ಏನು ಮಾಡೋಣ? ನಿಮ್ಮ ಹೆಸರು? ನನ್ನ ಹೆಸರು ಪದವಿ. ನಮ್ಮ ಅಕೌಂಟಲ್ಲಿ ನಮ್ಮ ಹಾಲಿನ ದುಡ್ಡು ತಗೊಳಕ್ಕೆ ನಮ್ಮ ಕೈಲಿ ಆಗ್ತಿದೆ. ಈಗ ನಾವು ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಅನ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಫಲಾನುಭವಿಗಳು, ಈಗ ಆಶ್ರಯ ಯೋಜನೆ ಮನೆಯಿಂದ ಫಲಾನುಭವಿಗಳು ನಮ್ಮ ಅನ್ಪುರ ಪಂಚಾಯಿತಿಯಲ್ಲಿ ಸುಮಾರು ಒಂದು 10-12 ವರ್ಷದಿಂದ ಮನೆಗಳು ಬರದೇ ಇದ್ದ ಕಾರಣ
ಇವಾಗ ನಮಗೆ ಯಾರೋ ಅನಾಮಿಕ ರಾಜೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಮನೆ ಕೊಡಿಸ್ತೀನಿ, ನಿಮಗೆಲ್ಲ ಫಲಾನುಭವಿಗಳಿಗೆ ಮನೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನಮಗೆ ಈ ಥರ ಆರ್ಡ್ರ್ ಬಂದಿದೆ. ಇದೇನಂತ ಅಂಕುರ ಗ್ರಾಮ ಪಂಚಾಯತಿಗೆ ಹೆಚ್ಚುವರಿ 120 ಮನೆ ಬಂದಿದ್ದಾವೆ ಅಂತ ಆರ್ಡ್ರ್ ತೋರಿಸಿ ನಮಗೆ ಅವನು ಸಹ ಬಂದು GPS ಮಾಡ್ಕೊಂಡು ಪಂಚಾಯತಿ ಅಧಿಕಾರಿಗಳು ಕೂಡ ಬಂದು GPS ಮಾಡಿರ್ತಾರೆ. ಅದಾದ ಕಾರಣ ನಮ್ಮ ಫಲಾನುಭವಿಗಳಿಗೆ ಪಾಪ ಒಂದು ಕೊಟ್ಟಿಗೆ ಸಹ ಸಮೇತ ಬಂದಿರಲ್ಲ. ಅಲ್ಲಿ ಬಂದರೆ ಏನು ಒಂದು ಪಂಚಾಯತಿಗೆ ಒಂದು 10 ಕೊಟ್ಟಿಗೆಗಳು ಬಂದಿರ್ತವೆ. 14 ಜನ ಮೆಂಬರ್ ಇದ್ದಾರೆ. ಅಲ್ಲಿ 14 ಜನ ಒಬ್ಬೊಬ್ಬರು ಒಂದೊಂದು ಕೊಟ್ಟಿಗೆ ತಗೊಂಡು ಏನು ಮಾಡ್ತಾರೆ, ಇದೇ ಈ ಮನೆಯಲ್ಲಿ ದನಿನ ಕೊಟ್ಟಿಗೆನೂ ಪಕ್ಕದಲ್ಲೇ ಇದೆ, ಅಡುಗೆ ಮನೆಯೂ ಪಕ್ಕದಲ್ಲೇ ಇದೆ. ಅಂಥವ್ರಿಗೊಂದು ಮನೆ ಕೊಡ್ತೀನಿ ಅಂದಾಗ ಖುಷಿ ಆಗಲ್ವಾ? ಏನೋ ಮನೆ ಬಿದ್ದೋಯ್ತಾ ಇರೋ ಇದರಿಂದ ಅವ್ರಿಗೊಂದು ಮನೆ ಬರ್ತಾ ಇದೆ. ಈಗ ನಮ್ಮೂರಲ್ಲಿ ಇನ್ನೂ ಒಂದು ಜನತಾ ಮನೆ ಬಿದ್ದೋಗಿ ಅವರು ಗುಡಿಸ್ಲು ಹಾಕೊಂಡು ಕೂತಿದ್ದಾರೆ. ಅವ್ರಿಗೊಂದು ಮನೆ ಕೊಡ್ತೀನಿ ಅಂದರೆ ಖುಷಿ ಆಗಲ್ವಾ? ಅವ್ರಿಗೇನೋ ಒಂಥರ ಖುಷಿಯಾಗಿ ಈ ಥರ ಬಂದಂಥ ವ್ಯಕ್ತಿನ ನಂಬಿಕೊಂಡು ಅವನಿಗೆ ಮನೆ ಕೊಡ್ತೀನಿ ಅಂದ ತಕ್ಷಣ ಎಲ್ಲರೂ ಫಲಾನುಭವಿಗಳು ನಮ್ಮಲ್ಲಿರೋಂಥ ಡಾಕ್ಯುಮೆಂಟ್ಸು ಏನೇನಿದೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ, ಫೋಟೋ ಇದನ್ನೆಲ್ಲ ಕೊಟ್ಟು GPS ಮಾಡಿಸ್ಕೊಂಡು ಮನೆ ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಫ್ರಾಡ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಅವನ ಹಿಂದೆ ಯಾವ ಅಧಿಕಾರಿಗಳಿದ್ದಾರೆ, ಯಾರಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅವನೇನು ಮಾಡ್ದೆ, ಈ ಥರ ಮನೆಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕೈಲೆಲ್ಲ GPS ಎಲ್ಲ ಮಾಡಿಸ್ಕೊಂಡು ಮನೆಗಳಿಗೆ ಫಸ್ಟ್ ಕಂತು 30,000 ದುಡ್ಡು ಹಾಕಿದ. ದುಡ್ಡು ಹಾಕಿದ ತಕ್ಷಣ ನಮ್ಮ ಫಲಾನುಭವಿಗಳು ಈಗ ಅವ್ರಿಗೇನೋ ಒಂಥರ ಆನಂದ ಆಗಿ ಮನೆಗೆ ಬೇಕಾದ ಮೆಟೀರಿಯಲ್ಸು ಅದು ಇದು ಎಲ್ಲ ತಂದು ಹಾಕೊಂಡು ಮತ್ತೆ 2ನೇ ಕಂತು ಬಂದಾಗ ಅವನು ಸ್ವಲ್ಪ ನಮಗೆ ಇಷ್ಟು ದುಡ್ಡು ಬೇಕು, ನಾವು ಅಧಿಕಾರಿಗಳಿಗೆಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ನಮಗೆ ಮಿಕ್ಕಿದ್ದು 60,000ನ 1.5 ತಿಂಗಳಲ್ಲಿ ದುಡ್ಡು ಹಾಕಿದ. ಆ ದುಡ್ಡು ಬಂದಂಥ ಇದರಲ್ಲಿ ಮಳೆ ಟೈಮ್ ಇತ್ತು. ಈಗ ಸ್ವಲ್ಪ ಮೆಟೀರಿಯಲ್ಸು ಮತ್ತು ಗೋಡೆ ಕಟ್ತಾ ಇದ್ದಾರೆ, ಮೆಟೀರಿಯಲ್ಸ್ ಹೊಡೆಸ್ಕೊಂಡಿದ್ದಾರೆ, ಜಾಗ ಕ್ಲೀನ್ ಮಾಡ್ಕೊಂಡು ಮನೆ ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ಅಂಥದ್ದೆಲ್ಲ ಆದಮೇಲೆ ಈಗ ಸಕಲೇಶ್ಪುರ ಇಒ ಮತ್ತು ನಮ್ಮ ಹಾಸನ ಇಒ ಇಲ್ಲಿಯವರೆಲ್ಲ ಸೇರ್ಕೊಂಡು ಇದು ಬಂದಿರೋದು ದುಡ್ಡು ಫ್ರಾಡು, ಆ ಪಂಚಾಯತಿಯಿಂದ ಬಂದಿದೆ, ಈ ಫಲಾನುಭವಿಗಳು ಬೇರೆಯವರು ಅಂತ ಎಲ್ಲ ಹೇಳಿಕೆ ಮಾಡಿ ನಮ್ಮ ಹತ್ರನ ಪಡ್ಕೊಂಡಂಥ ದುಡ್ಡನ್ನು ನಮಗೆ ಮರುಪಾವತಿ ಮಾಡಿ ಅಂತ ನಮಗೆ ಸ್ಟೇಷನ್ನಿಂದ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಲ್ದೇ ನಮ್ಮ ಖಾತೆಗಳು, ಬ್ಯಾಂಕ್ ಖಾತೆಗಳು ಏನಿತ್ತು ಎಲ್ಲ ಪ್ರತಿಯೊಂದು ಲಾಕ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರು ಸಾರ್ವಜನಿಕರು, ನಮ್ಮ ಫಲಾನುಭವಿಗಳು ಡೈಲಿ ಹಾಲು ಕರೆದಿದ್ದ ದುಡ್ಡು, ಗೃಹಲಕ್ಷ್ಮಿ ದುಡ್ಡು ಇವೆಲ್ಲ ಆ ಖಾತೆಗೆ ಸಂದಾಯ ಆಗೋ ಅಂಥದ್ದು. ಅಂಥ ಇದರಲ್ಲಿ ಈ ಸಲ ಗೌರಿ ಹಬ್ಬ ಮಾಡೋಕ್ಕೆ ದುಡ್ಡು ತಗೊಳ್ಳೋಕ್ಕೆ ಎಷ್ಟು ಕಣ್ಣೀರು ಹಾಕಿದ್ದಾರೆ ಅಂದರೆ ಫಲಾನುಭವಿಗಳು ಸಾಯ ಸ್ಟೇಜಲ್ಲಿ ಆಗಿದ್ದಾರೆ. ಈಗ ಏನಂತಿದ್ದಾರೆ ಈಗ ಅಧಿಕಾರಿಗಳು ಏನಿಲ್ಲ, ದುಡ್ಡು ವಾಪಸ್ ಕೊಡಿ, ನಮಗೆ ನೀವೇನಾರು ಮಾಡ್ಕೊಳ್ಳಿ, ನಮಗೆ ದುಡ್ಡು ಕೊಡಿ, ನಮಗೆ ನೀವು 90,000 ಹಾಕಿದ್ವಿ, ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಮನೆಗಳನ್ನ ಕಟ್ಕೊಬಿಟ್ಟಿದ್ದಾರೆ. ಈಗ ಅಷ್ಟು ಕಡುಬಡವರು ಇರೋರು ದುಡ್ಡು ವಾಪಸ್ ಹೆಂಗೆ ಕೊಡ್ತಾರೆ ಅಂತ ನೀವೇ ನಮಗೆ ಇದಕ್ಕೊಂದು ಕಾನೂನು ಕೊಡಬೇಕು, ನ್ಯಾಯ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. 200 ಮನೆ ಆಗಿರೋದು ಅವರು ಈವಲಾಗಿ ಅಧಿಕಾರಿಗಳಿಂದನೇ ಸರ್ ದುಡ್ಡು ಬರಬೇಕಾಗಿರೋದು. ಇವಾಗ ಇವ್ರು ಆಕ್ಷನ್ ತಗೊಂಡ್ರಲ್ಲ, 5-6 ತಿಂಗಳಾಯ್ತು ಸರ್ ಅದು ಮನೆಗೆ ಕಟ್ಟಿ ಅಂತ ದುಡ್ಡು ಬಂದು. ಅಲ್ಲಿವರೆಗೂ ಇವ್ರ ಅಧಿಕಾರಿಗಳು ಏನು ಮಾಡ್ತಿದ್ರು ಸರ್? ಇವಾಗ ಕೊಟ್ಬಿಟ್ಟು ನಮ್ಗೆ ಟಾರ್ಚರ್ ಕೊಡ್ತಾವ್ರಲ್ಲ, ದುಡ್ಡು ಕಟ್ಟಿ ಇದು ಮಾಡಿ ಅಂತ. ಎಲ್ಲಿ ಕಟ್ಟನ್ ಸರ್? ಎಲ್ಲ ಬಡವರು, ರೈತರು ಇರೋದು ಸರ್. ಈಗ ಒಬ್ಬೊಬ್ಬರಿಗೆ ತಿನ್ನಕ್ಕೆ ಅನ್ನನೂ ಇಲ್ಲ ಸರ್. ಬಂದು ಚೆಕ್ ಮಾಡಿ, ಮನೆಗಳಿಲ್ದೋದವ್ರು ಮನೆ ಕಟ್ಕೊತಾವ್ರೆ. ಅದನ್ನು ನಮಗೆ ಗೊತ್ತಿರುತ್ತೆ ಸರ್. ಫ್ರಾಡ್ ಮಾಡಿರೋದು ಇವ್ರು ಅಧಿಕಾರಿಗಳೇ ಫ್ರಾಡ್ ಮಾಡಿಬಿಟ್ಟು ನಮ್ಮನ್ನು ಕಟ್ಟಿ ಅಂತ ಟಾರ್ಚರ್ ಕೊಟ್ರಿ. ಅವ್ರನ್ನ ಹಿಡ್ಕೊಬಂದು ಅವ್ರು ಕೇಳಬೇಕು ಸರ್ ಏನಕ್ಕೆ ಮಾಡಿದ್ರು ಅಂತ. ಅದನ್ನು ಅಧಿಕಾರಿಗಳು ಕೇಳಬೇಕು. ಈಗ ನಾವು ಕೇಳೋಕ್ಕಾಗುತ್ತೆ ಸರ್ ಅದನ್ನು? ಅವ್ರ ಅಧಿಕಾರಿಗಳು ಹೇಳ್ಬೇಕು ಯಾರು ತಪ್ಪು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ. ಈಗ ಎಜುಕೇಟೆಡ್ಗಳು ಅವರೇ ಹೇಳ್ತಿದ್ರಲ್ಲ ಸರ್, ವಿದ್ಯಾವಂತರು ನೀವು ವಿದ್ಯೆ ಕಲಿಬೇಕು, ಅದು ಕಲಿಬೇಕು ಅಂತ. ವಿದ್ಯಾವಂತರು ಹೆಂಗೆ ಮಾಡಿದ್ರೆ ಇನ್ನೆಲ್ಲಿ ಹೋಯ್ತಾರೆ ಸರ್? ಹಳ್ಳಿ ಜನಗಳು ಎಲ್ಲಿ ಹೋಯ್ತಾರೆ, ಎಲ್ಲಿ ಜೀವನ ಮಾಡ್ತಾರೆ ಹೇಳಿ ಸರ್? ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಉನ್ನತವಾಗಿ ತನಿಖೆ ಆಗ್ಬೇಕು ಸರ್. ಇದ್ರ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಎಲ್ಲಾನು ಇದ್ರ ಬಗ್ಗೆ ಉನ್ನತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಸರ್. ಇದು ಈಗ ಅಧಿಕಾರಿಗಳು ಮಾಡ್ಬೋದಿತ್ತು ಸರ್. ಅವರು 4-5 ತಿಂಗಳಿಂದ ಏನು ಮಾಡ್ತಿದ್ರು ಸರ್? ಇವಾಗ ಆಕ್ಷನ್ ತಾಳೋರು ಇವಾಗ ಕೊಟ್ಬಿಟ್ಟು ನೋಟಿಸ್ ಕಳಿಸ್ಬಿಟ್ಟು ಪೊಲೀಸ್ನವ್ರು ಕರ್ಸ್ಬಿಟ್ಟು ಮಾಡೋದ ಎಲ್ಲ ಸರ್. ಮೆಟೀರಿಯಲ್ ಹಾಕಿದ್ದಾರೆ, ಮನೆ ಕಟ್ಟಿದ್ದಾರೆ, ಯಾರೇನು ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಸರ್. ದುಡ್ಡನ್ನ ಬಂದ್ಬಿಟ್ಟು ಚೆಕ್ ಮಾಡಲೇಬೇಕಾದ್ರೆ ಅವರು
ಈಗ ಯಾರಿಗೂ ಸರ್ ಗೊತ್ತಿರಲಿಲ್ಲ ಈ ಪಂಚಾಯತಿಗೆ ಬಂದೈತಿ ಆ ಪಂಚಾಯತಿಗೆ ಬಂದೈತಿ ಅಂತ ರೈತರ ಹತ್ರ ಇರುತ್ತೆ ಸರ್. ಆಪು ಚೆಕ್ ಮಾಡ್ಕೊಬಿಟ್ಟು ನೋಡಿ ಅನ್ನಕ್ಕೆ. ಯಾರು ರೈತರ ಹತ್ರ ಯಾರು ಸರ್ ಎಜುಕೇಟೆಡ್ಗಳು ಅಂತ ಹೇಳ್ತಾರಲ್ಲ, ಯಾರು ರೈತರುಗಳಿಗೆ ಗೊತ್ತಿರಲ್ಲ ಸರ್. ಈಗ ಯಾವ ಸ್ಕೀಮ್ ಬಂದಿರುತ್ತೆ, ಯಾವ್ದು ಇದು ಬಂದಿರುತ್ತೆ ಅಂತ ಗೊತ್ತಿರಲ್ಲ. ಈಗ ಮನೆ ಇರಲ್ಲ, ಮನೆ ಬಂದಿರೋ ಆಸೆಗೆ ಎಲ್ಲ ಕಟ್ಕೋತಾರೆ ಸರ್. ನಾವು ಜಿಲ್ಲಾ ಪಂಚಾಯತಿ ಮುಂದೆ ಧರಣಿ ಕೂರ್ತೀವಿ, ಇಲ್ಲಾಂದ್ರೆ ವಿಷ ಕುಡಿಯೋ ಪರಿಸ್ಥಿತಿ ಬರುತ್ತೆ ಸರ್ ರೈತರಿಗೆ. ಈಗ ಅವರೇ ಬೇಕಾದ್ರೆ ಬಂದ್ಬಿಟ್ಟು ಇದು ಮಾಡಿ ಸರ್. ಇದ್ರ ಬಗ್ಗೆ ನಮ್ದು ಅಕೌಂಟ್ ಓಪನ್ ಆಗ್ಬೇಕು ಸರ್. ಇದ್ರ ಬಗ್ಗೆ ಅಕೌಂಟ್ ಹೆಂಗ್ ಸರ್ ಲಾಕ್ ಮಾಡಿದ್ರು ಇವರು? ಇಲ್ಲ ನಮ್ಗೆ ಸರ್ ಈಗ ನೋಟಿಸ್ ಕೊಟ್ರಲ್ಲ, ಅಕೌಂಟ್ ಇದ್ ಮಾಡ್ಬೇಕಾದ್ರು ನಮಗೆ ನೋಟಿಸ್ ಕಳಿಸ್ಬೋದಿತ್ತಲ್ಲ. ಸುಮ್ನೆ ಹೆಂಗ್ ಅಕೌಂಟ್ ಕಳ್ಸಿದ್ರು ಸರ್ ಇವರು? ಎಷ್ಟೋ ಜನ ಈ ಸಲ ಹಬ್ಬ ಮಾಡಕ್ಕೆ ಮಂಜು ಅಂತ ಎಷ್ಟೋ ಜನ ಜಿಲ್ಲಾಧಿಕಾರಿಗಳು ಬಂದು ಫೋಟೋ ತಗೊಂಡು ಮನೆ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಆ ಮನೆ ಕೊಡ್ತೀವಿ, ನಿಮ್ಮ ಆಧಾರ್ ಕಾರ್ಡು ಪಾಸ್ಬುಕ್ಕಿನ ನಂಬರು ಕೊಡಿ ಅಂತ ಇಸ್ಕೊಂಡು ದುಡ್ಡು ಹಾಕಿದ್ರು. ದುಡ್ಡು ಹಾಕಿದ್ಮೇಲೆ 8 ಸಾವಿರ ದುಡ್ಡು ಕೊಡಿ ಅಂದರು. ನಾವು ಕೊಟ್ಟಿದ್ದೀವಿ. ಇವಾಗ ಮನೆ ಕಟ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀನಿ. ನನ್ನ ಮಗ ಇದ್ದನೊಬ್ಬ ಮನೆ ಕಟ್ಟನಂತ ರಿಪೇರಿ ಎಲ್ಲ ಜಾಗ ಸರಿ ಮಾಡಿದ್ದು. ನನ್ನ ಒಬ್ಬ ಮಗ ಇದ್ದನು ತೀರ್ಕೊಂಡ. ಅದಕ್ಕೆ ಮನೆ ಕಟ್ಟಬೇಡಿ ಅಂತ ಹೇಳಿದರು. 3 ತಿಂಗಳು ಕಳೆದ ಮೇಲೆ ಮನೆ ಕಟ್ಟಿ ಅಂದರು. ಅದಕ್ಕೆ ಮನೆ ಕಟ್ಟೋಕ್ಕೆ ನಾವು ಜಾಗ ರೆಡಿ ಮಾಡ್ಕೊಂಡು ಇಟ್ಟಿಗೆ ಹೊಡಿಸ್ಕೊಂಡು ಈಗ ಏನಂತಾರೆ? ಈಗ ದುಡ್ಡು ಕಟ್ಟಿ ಅಂತ ಇದ್ದಾರೆ. ನಾನು ಎಲ್ಲಿಂದ ತಂದು ಕಟ್ಟಲಿ? ಮಗನ್ನ ಕಳ್ಕೊಂಡು ನಾನು ಎಲ್ಲಿಂದ ತಂದು ಕಟ್ಟಲಿ? ಇರೋದೊಂದು ಹೊಡಿಸ್ಕೊಂಡಿದ್ವಲ್ಲ, ಅದನ್ನು ಮನೆ ಮಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ದೇವಮ್ಮ. ಎಸ್, ಈತ 2024 ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ತಾನೆ. ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಅಂಕಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ 190 ಮನೆಗಳನ್ನ ಕಟ್ಕೊಳ್ಳಕ್ಕೆ ಯಾವುದೋ ಬಸವ ವಸತಿ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ ಅಡಿಯಲ್ಲಿ ಅಪ್ರೂವಲ್ ಸಿಕ್ಬಿಟ್ಟಿದೆ, ಮನೆ ಕಟ್ಕೊಡ್ತೀನಿ ಅಂತ. ರೈತರು ಒಪ್ಕೊಂಡ್ರು, ದುಡ್ಡು ಕೊಟ್ರು. 8 ಸಾವಿರ ರೂಪಾಯಿ ಬಂದಿರೋ ದುಡ್ಡಲ್ಲಿ ಈಗ 8 ಸಾವಿರನ ಸೇರ್ಸ್ ಕಟ್ಟಿ ಅಂತ ಕೂತವ್ರು ಪೊಲೀಸರು. ಎಲ್ಲಿ ತಂದು ಕಟ್ತಾರೆ ಜನ? ಹೆಂಗ್ ತಂದು ಕಟ್ತಾರೆ ಜನ? ತಪ್ಪೇ ಇಲ್ಲದ ಮುಗ್ಧರು. ಸರ್ಕಾರದಿಂದ ಜಿಲ್ಲಾ ಪಂಚಾಯತಿಯಿಂದ ಬಂದಿರೋ ಹಣ ಅದು. ಹಾಗಾಗಿ ನೀವು ಇವರೇ ಹೋಗಿ ಏನಾದ್ರೂ ಅಕ್ರಮವಾಗಿ ಮಾಡಿಸ್ಕೊ ಬಂದಿದ್ರೆ ಗ್ರಾಮಸ್ಥರು ಕಟ್ಸೋ ದುಡ್ಡ ಅಂತ ಹೇಳ್ಬೋದಾಗಿತ್ತು. ಅವರ ಪಾತ್ರವೇ ಇಲ್ಲ. ಅವರಿಗೆ ನಾವು ಈ ತರ ಟ್ರಾಪಿಗೆ ಒಳಗಾಗಿದ್ದೀವಿ, ಅಕ್ರಮ ಹಣ ವರ್ಗಾವಣೆ ಆಗಿದೆ ನಮ್ಮ ಅಕೌಂಟಿಗೆ ಅಂತ ಗೊತ್ತೇ ಇಲ್ಲ. ನೀವೇ ನೇಮಿಸಿದ ಅಧಿಕಾರಿ ಬರ್ತಾನೆ, ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತಾನೆ, ದುಡ್ಡು ಹಾಕಿದಾನೆ. ತಪ್ಪು ಆ ಗ್ರಾಮಸ್ಥರದಲ್ಲ, ಅಮಾಯಕರದಲ್ಲ. ತಪ್ಪು ಈಗ ಮಾಡ್ತಿರೋದು ನೀವು. ಒಂದು ಮೋಸ ಮಾಡಿರೋ ಅವನ್ನ ರಸ್ತೆಲಿ ಓಡಾಡಕ್ ಬಿಟ್ಟಿರೋದು, ಅರೆಸ್ಟ್ ಮಾಡಕ್ ಯೋಗ್ಯತೆ ಇಲ್ದಲೆ ಇವತ್ತವರೆಗೂ ಆರಾಮಾಗಿ ಓಡಾಡ್ಕೊಂಡು ಇರ್ತಕ್ಕಂಥದ್ದು ಒಂದು ಅವನ್ ತಪ್ಪು. ಎರಡನೇದು ವ್ಯವಸ್ಥೆ ತಪ್ಪು. ಒಬ್ಬ ನೋಡಲ್ ಅಧಿಕಾರಿ ಆ್ಯಂಡ್ ನಿಮ್ಗೆಲ್ಲ ಗೊತ್ತಿರಲಿ, ಇವನು ಗೌರ್ಮೆಂಟ್ ಎಂಪ್ಲಾಯಿಯೇ ಅಲ್ಲ. ರಾಜೇಶ್ ಅಂತಕ್ಕಂಥವನು ಟೆಂಡರ್ ಬೇಸಿಸ್ ಮೇಲೆ ಅದ್ರಲ್ಲ ಕೆಲಸ ಮಾಡ್ತಾ ಇರೋನು, ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ಇವನು. ಇವನು ಮಾಡಿರೋ ಅಕ್ರಮಕ್ಕೆ ಯಾರ್ಯಾರು ಸಾಥ್ ಕೊಟ್ರಿ? PDOಗಳು ಹೆಂಗ್ ಓಕೆ ಮಾಡಿದ್ರಿ? EOಗಳು ಹೆಂಗ್ ಓಕೆ ಮಾಡಿದ್ರಿ? ಜಿಲ್ಲಾ ಪಂಚಾಯತಿ ಹೆಂಗ್ ಓಕೆ ಆಯ್ತು? ಇಷ್ಟು ಈಸಿನಾ? ಯಾರೋ ಒಬ್ಬ ಫಲಾನುಭವಿ ದುಡ್ಡನ್ನ ಯಾರ್ದೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಇಷ್ಟೊಂದು ಸುಲಭನ ಕಲ್ತೆ? ಹಾಗಿದ್ರೆ ನಮ್ಮ ವ್ಯವಸ್ಥೆ ಇಷ್ಟೊಂದು ಲೂಪ್ ಹೋಲಲ್ಲಿ ಇದೆಯಾ? ಹಾಗಿದ್ರೆ ಜಿಲ್ಲೆಯಲ್ಲಿ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದೀರಾ? ನಾನು ಈತ ರಾಜೇಶ್ ಅಂತಕ್ಕಂಥವನು ಮಾಡಿರ್ತಕ್ಕಂಥ 190 ಮನೆಗಳು ಮಾತ್ರ ಹೇಳ್ತಾ ಇದ್ದೀನಿ. ಅಂಡ್ ನಂಬ್ತಾ ಇರೋ ಫಿಗರ್ 200 ಅಲ್ಲಿ ಇರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥದ್ದು 219 ಮನೆಗಳಿಂಗಾಗಿದೆ ಅಂತ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಇದೇ ರೀತಿ ಪ್ರಕರಣಗಳಾಗಿದ್ದಾವೆ. 600ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅನ್ಯಾಯ ಆಗಿದೆ. 600ಕ್ಕೂ ಹೆಚ್ಚು ಜನರಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಒಬ್ಬ ಮಾಡಿರ್ತಕ್ಕಂಥದ್ದು. ಏನ್ ಮಾಡ್ಬೇಕಂತವ್ರನ್ನ ಆರಾಮಾಗಿ ಓಡಾಡ್ಕೊಂಡಿರಪ್ಪ ಅಂತ ರಸ್ತೆಲ್ ಬಿಟ್ಟು ಆ ರೈತರನ್ನ ಕರ್ಕೊಬಂದು ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ದುಡ್ಡು ಕಟ್ಟು ಅಂತ ಅಂದ್ರೆ ಎಲ್ರಿ ತಂದು ಕಟ್ತಾರೆ ದುಡ್ಡನ್ನ? ಎಲ್ಲಿ ತಂದು ಕೊಡ್ತಾರೆ ದುಡ್ಡನ್ನ? ಐ ಡೋಂಟ್ ನೋ. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಹೆಂಗ್ ಸಾಲ್ವ್ ಮಾಡಬಹುದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ನ ಹೆಂಗ್ ಸಾಲ್ವ್ ಮಾಡಬಹುದು ಇದನ್ನ ಅಂತ. ಬಟ್ ವಿಶೇಷ ಪ್ರಕರಣ ಅಂತ ಪರಿಗಣಿಸ್ಬೇಕು ರಾಜ್ಯ ಸರ್ಕಾರ. ಜಿಲ್ಲಾಡಳಿತದ ಜೊತೆ ಮೀಟಿಂಗ್ ಮಾಡ್ತಿರೋ, ಹೆಂಗ್ ಸರಿ ಮಾಡಬಹುದು ಇದನ್ನ ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಷ್ಟೇ. ಆಪ್ಷನ್ ಬೇರೆ ಇನ್ನೇನು ಆಪ್ಷನ್ ಇಲ್ಲ ಇಲ್ಲಿ. ಬಟ್ ರೈತರು ನೀವೇ ದುಡ್ಡು ಹಾಕ್ಬಿಟ್ಟು ಅದೇನೋ ಆಸೆ ತೋರಿಸ್ಬಿಟ್ಟು ಅಸ್ತರ್ ಮುಂದಕ್ಕೆ ಅನ್ನ ತಗೊಬಂದಿಟ್ಬಿಟ್ಟು
ಅವ್ನು ಅರ್ಧ ಅನ್ನ ತಿನ್ಬೇಕಾದ್ರೆ ವಾಪಸ್ ತಿಂದಿರೋದೆಲ್ಲ ಕೊಡು ಅಂತ ಕೇಳ್ಬಿಟ್ರೆ ಯಾವ್ದ್ರಿ ಇದು ವ್ಯವಸ್ಥೆ? ಎಸ್, ಮುಂದಿನ ಸುದ್ದಿ ನೋಡೋಣ.